ನಮಸ್ತೆ ತಾಯಿ. ಈ ಕೋಳಿ ನಾನ್ ಕದ್ದದ್ದಲ್ಲ, ವೆಂಕಟ ಕೊಟ್ಟ ಅಂತ ಸನಾದಿ ಹೋದ. ತಪ್ಪಾಯ್ತು. ಈ ನಮ್ಮಗ ಫಯಾಜ್ ಮನೆಯಿಂದ ತಂದಿರೋದು ಅಂತ ಹೇಳ್ದ. ನನ್ಗೂ ಗೊತ್ತಿಲ್ಲ ಈ ಪರದೇಸಿ ರೋಗ ಬಂದಿರೋದು. ವ್ಯಾಪಾರ ಆಗಿಲ್ಲ ಅಂತ ನನ್ ಕೈಲ್ ಕೊಟ್ರು. ನಮ್ಮ ಮಕ್ಳಿಗೆ ಬೇಡ ಅನ್ನೋದು ನಮ್ಗೇನಕ್ ಬೇಕು? ನಮ್ಗೂ ಎಂಟನೇ ಕೊಟ್ಟಿದ್ದು, ಇದು ಬೇಡ ನಮ್ಗೆ. ಲೇ, ಇದೆಲ್ಲ ಮನೆ ಹಾಳ್ ಕೆಲ್ಸ ನಿಮ್ದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅಲ್ಲ, ಆ ಕೋಳಿ ವಿಷಯ ಆಗಿರ್ಲಿ, ಆ ಮಗುನ್ ಕರ್ಕೊಂಡ್ ಬಂದ್ರಪ್ಪ. ನಮ್ಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಗೊತ್ತಿರೋರಿದ್ರೆ ಹೇಳ್ರಪ್ಪ. ಏಯ್, ಇಂಥ ಕೆಲ್ಸಗಳೆಲ್ಲ ನಿಮ್ಮಂತ ನೀಚ್ರೆ ಮಾಡಿರ್ತೀರ. ಪೊಲೀಸ್ ಕಂಪ್ಲೇಂಟ್ ಬರ್ಸಿ ಒಬ್ಬೊಬ್ಬರನ್ನ ಒದ್ದು ಒಳಗ್ ಹಾಕಿಸ್ತೀನಿ. ನನ್ ಹತ್ರ ಇಟ್ಕೋಬೇಡಿ ಇದೆಲ್ಲ. ನಮ್ಮ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗಂತೂ ಗೊತ್ತಿಲ್ಲ. ಏನೋ ಆಳದ ರೋಗನ ಅಂಟಿಸ್ತಾ ಅಂತ ನಾನೇ ಹೇಳಿದ್ದು. ನಿಮ್ಮೊಂದು ಹೊಟ್ಟೆ ಕಿಚ್ಚನಿಂದ ಅವನ್ ಸಂಸಾರನೇ ಹಾಳು ಮಾಡಿದ್ರಿ. ನಿಮ್ಗ್ಯಾರಿಗೂ ಅಕ್ಕ, ತಮ್ಮ, ಅಣ್ಣ, ತಂಗಿ ಯಾರು ಇಲ್ವೇನ್ರೋ ನಿಮ್ಗೆ? ಛೀ, ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಹೌದು ರಾಧಕ್ಕ, ಈ ಹಾಳಾದ್ ನನ್ ಮಗನ್ ಸವಾಸದಿಂದ ನನ್ ಗಂಡ, ನನ್ ಸಂಸಾರ ಎಲ್ಲ ಕೊಟ್ಟೋಯ್ತು. ಅಯ್ಯೋ, ನನ್ ಗಂಡಂಗೆ ಇಲ್ದಿರದೆಲ್ಲ ಹೇಳ್ಕೊಟ್ಟು ಕುಡ್ಸಿ ಕುಡ್ಸಿ ಕೊನೆಗೆ ನನ್ ಗಂಡನ್ನೇ ಸಾಯಿಸ್ಬಿಟ್ಟ. ಸಂಸಾರನೇ ಹಾಳ್ ಮಾಡ್ಬಿಟ್ಟ ಕಣಕ್ಕ ರಾಧಕ್ಕ. ನೀನ್ ಹೇಳ್ತಾ ಇರೋದೇ ನಿಜ. ಊರಿನ ಮುಂದೆ ಎಲ್ಲ ಕ್ಷಮಾಪಣೆ ಕೇಳ್ತಾ ಇದೀನಿ. ನಿನ್ ಗಂಡನ್ನ ಕೆಟ್ಟದಾರಿಗೆ ತಂದಿದ್ ನಾನೇ. ಮಾಡೋದೆಲ್ಲ ಮಾಡ್ಬಿಟ್ಟು ಉಗಿ ಉಗಿ ಅಂದ್ರೆ ಎಷ್ಟ್ ಜನಕ್ಕನೆಯ ಮಾಡಿದ್ಯಾ? ಎಷ್ಟ್ ಜನ ನಿಂಗ್ ಉಗಿಯೋದು? ಊರನ್ ಶಾಂತಿ ನೆಮ್ಮದಿ ಎಲ್ಲ ಹಾಳು ಮಾಡ್ಬಿಟ್ಟಲ್ಲೋ ಪಾಪಿ. ನಾನು ಊರ್ ಜನರ ಹತ್ರ ಎಲ್ಲ ಕ್ಷಮೆ ಕೇಳ್ತೀನಿ. ನಾನೇ ಹೋಗಿ ಕರ್ಕೊ ಬರ್ತೀನಿ ಅವನ್ನ. ದಯವಿಟ್ಟು ಎಲ್ರು ನನ್ನ ಕ್ಷಮಿಸ್ಬಿಟ್ರಪ್ಪ. ಮಾಡಬಾರದು ತಪ್ಪನೆಲ್ಲ ನಾನ್ ಮಾಡ್ದೆ. ಫಯಾಜ ಈ ಪರದೇಸಿ ರೋಗ ಹರಡೋದಕ್ಕೆ ಕಾರಣ ಅಂತ ಊರೆಲ್ಲ ಹಬ್ಬಿಸ್ಕೊಂಡ್ ಬಂದೆ. ದೇವ್ರು ಅದಕ್ಕೆ ನನಗೆ ಸರಿಯಾದ ಶಿಕ್ಷೆನೇ ಕೊಟ್ಟ. ನನಗೆ ನನ್ನ ಸಂಸಾರಕ್ಕೆ ಈ ರೋಗ ಬರೋ ತರ ಮಾಡ್ದ. ದಯವಿಟ್ಟು ಎಲ್ಲಾರು ನನ್ಗೆ ಕ್ಷಮಿಸ್ಬಿಡ್ಬೇಕು. ಇನ್ನೊಂದ್ಸತಿ ಈ ತರ ಎಲ್ಲ ಕೆಲಸ ನಾನ್ ಮಾಡಲ್ಲ. ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಊರ್ಗೆ ಇಷ್ಟು ದೊಡ್ಡ ಮನುಷ್ಯ ಆಗಿ ಇಂಥ ನೀಚ್ ಕೆಲಸ ಮಾಡಿದ್ಯಲ್ಲ, ಬರೋ ಸಿಟ್ಟಿಗೆ ಏನಾದ್ರೂ ತಗೊಂಬಂದ್ರ ಅವನ್ಗೆ. ಏ ಮಕ್ಳ, ನೀವೆಲ್ಲ ಒಗ್ಗಟ್ಟಾಗಿ ಹೋಗಿ ಆ ಫೈಜುನ ಹುಡುಕೊಂಬರಕ್ಕೆ ಏನಾದ್ರೂ ಪ್ಲಾನ್ ಮಾಡ್ರು. ಬೇಗ ಬೇಗ ಹೋಗಿ. ಬಂದ್ರೆ ಹೋಗೋಣ. ಹೋಗಿ ಹೋಗಿ. ಕೆಲಸ ಎಲ್ಲ ಮುಗಿತಾ? ಒತ್ತಂತೆ ಮುಗಿದೋಯ್ತು. ಒತ್ತಂತ ಮುಗಿಸ್ಬಿಟ್ಟು. ಹೌದೌದು. ಇದೇನ್ ದೊಡ್ಡ ಗೌಡ್ರೆ, ಮಕ್ಳೆಲ್ಲ ನಮ್ ಕಡೆನೆ ಬರ್ತೀವ. ಏನ್ರಪ್ಪ ಇದು? ಏನ್ರೋ ಯಾಕ್ರ? ಸಮಾಧಾನ ಕಂಡ್ರೋ, ಸಮಾಧಾನ. ಏನ್ರಪ್ಪ ನಿಮ್ ಗಲಾಟೆ? ಸುಮ್ಕಿರ್ರೋ, ಆಯ್ತು ಸುಮ್ಕಿರ್ರೋ. ಆಯ್ತಪ್ಪ ಆಯ್ತು, ಮೆತ್ತು ಮಾತಾಡ್ರೋ. ಏನ್ ದೊಡ್ಡ ಗೌಡ್ರೆ ಇದು? ಏನೋ ಇದು? ನಿಲ್ಸ್ರಪ್ಪ, ನಿಲ್ಲಿಸ್ರಿ. ನಿಮ್ಮೆಲ್ಲರ ಸಮಸ್ಯೆ ನಮಗ ಅರ್ಥ ಆಗೈತಿ. ನಮ್ಗೆ ನ್ಯಾಯ ಬೇಕು. ಏನು ತಪ್ಪು ಮಾಡ್ದಿರೋ ಫಯಾಜ್ ಅಂಕಲ್ನ ಏನಕ್ಕೆ ಊರಿಂದ ಹೊರ್ಗ ಹಾಕಿದ್ರಿ? ನಿಮ್ ಅಪ್ಪದಿರೆ ರೋಗ ಅಂಟ್ಸವ್ನೆ ಅಂತ ದೂರ್ ಕೊಟ್ಟವ್ರೆ, ಅದಕ್ಕಂಗ್ ಮಾಡ್ದ್ವಪ್ಪ. ಇದೇನಪ್ಪ, ಮಕ್ಳು ನ್ಯಾಯ ಕೇಳೋಂಗ ಆಗ್ಬಿಟ್ರಲ್ಲ ಗೌಡ್ರೆ. ಅವ್ರಿಗೆಲ್ಲ ಮೈಕೈ ನೋವು ಬರಂಗ್ ಹೊಡೆದ್ರಲ್ಲ, ಅವ್ರ ವ್ಯಾಪಾರದ ಕೋಳಿನೇ ಕದ್ದು ತಿಂದ್ರಲ್ಲ. ಹಾಗಿದ್ರೆ ನಿಮ್ಗೂ ರೋಗ ಅಂಟಿರ್ಬೇಕು, ನಮ್ಗೂ ರೋಗ ಅಂಟಿರ್ಬೇಕು. ನಮಗೂ ಕೂಡ ಈಗ ರೋಗ ಅಂಟಿರ್ಬೇಕು. ನಮ್ಮನ್ನು ಊರಿಂದ ಆಚೆ ಹಾಕ್ತೀರಾ, ಇವ್ರೆಲ್ಲಾರನ್ನೂ ಊರಿಂದ ಆಚೆ ಹಾಕ್ತೀರಾ? ಏನು, ಫಯಾಜ್ಗೆ ಮೈಕೈ ನೋವಾದಂಗೆ ಹೊಡೆದ್ರ? ಯಾರು? ನಮ್ಮಪ್ಪ. ಏನು? ನಮ್ ಎಂಟನ? ನಮ್ಮಪ್ಪನು. ಏನೋ ಸನಾದಿನ? ನಮ್ ಪೈಜುನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟವ್ರೆ. ಏನು, ಫೈಜುನ ಕಿಡ್ನಾಪ್ ಮಾಡಿದ್ರಾ? ಇದೇನಪ್ಪ ಹೊಸ ತಲೆನೋವು? ಹೌದು, ಮಾಡಿದ್ದಾರೆ. ನಮಗೆ ನಮ್ ಫ್ರೆಂಡು ಪೈಸು ಬೇಕು. ನಮ್ಗೆ ನ್ಯಾಯ ಸಿಗೋವರೆಗೂ ನಾವ್ ಇಲ್ಲಿಂದ ಅಲ್ಗಾಡೋಲ್ಲ. ನಮ್ಮೂರ್ ಯಾಕಿಂಗ್ ಆಗೋಯ್ತು ಗೌಡ? ಮಕ್ಕಳೆಲ್ಲ ಸ್ಟ್ರೈಕ್ ಮಾಡುವಂಗೆ. ನಾವು ದಡ್ರಲ್ಲ. 1098 ಮಕ್ಕಳ ಸಹಾಯವಾಣಿಗೆ ಫೋನ್ ಮಾಡಿದೀವಿ. ಚಿಕ್ಕೇಗೌಡ, ಈ ನಂಬರ್ಗೆ ಫೋನ್ ಮಾಡಿದ್ರಿ ಏನಾದದು? ತಪ್ಪಾದ್ರೆ ಜೈಲ್ಗೆ ಎತ್ತಾಕೊಂಡು ಹೋಗ್ತಾರೆ ಅನ್ಸುತ್ತೆ. ಯಾಕೋ ನಮ್ ಕತೆ ಮುಗಿಯೋ ತರ ಕಾಣಿಸ್ತದೆ. ಮಕ್ಕಳ, ಇದೆಲ್ಲ ಯಾಕ್ರಪ್ಪ?
ಈ ಸಹಾಯವಾಣಿ ಅಂದ್ರೆ ಅದೇನ್ರಪ್ಪ? ಇದು ಮಕ್ಕಳಿಗಾಗಿಯೇ ಇರುವ ಏಕೈಕ ಸಹಾಯವಾಣಿ. ಹಾ? ಅದು 24 ಗಂಟೆನೂ ಕೆಲಸ ಮಾಡುತ್ತೆ. ಇದು ಸರ್ಕಾರದ ಮಕ್ಕಳ ರಕ್ಷಣಾ ಸೇವೆಗಾಗಿ ಇರುವ ಮಿಷನ್ ವಾತ್ಸಲ್ಯ ಯೋಜನೆ. ಇದು ಯಾವುದೇ ಸಮಯದಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯಾದಾಗ ಇದು ಸಹಾಯಕ್ಕೆ ಬರುತ್ತದೆ. ನಮ್ಮೂರಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ, ಅದಕ್ಕಾಗಿ ಸಹಾಯಕ್ಕೆ ಬರ್ತದೆ. ಮಕ್ಕಳ ಹಕ್ಕುಗಳ ಒಡಂಬಡಿಕೆಯ 54 ಪರಿಚ್ಛೇದಗಳ ಬಗ್ಗೆ ಹೇಳ. ಸುಮ್ಮನೆ ತಲೆ ತಿನ್ಬೇಡ್ರಪ್ಪ. ಅದೇನೋ ಇದು ಒಡಂಬಡಿಕೆ ಪರಿಚ್ಛೇದ, ನಮಗಂತೂ ಒಂದು ಅರ್ಥವಾಗಕ್ಕಿಲ್ಲ. ಇದೆಲ್ಲ ಏನ್ರಪ್ಪ? 1989 ನವೆಂಬರ್ 20ನೇ ತಾರೀಕು ಭಾರತ ಸರ್ಕಾರವು 61 ರಾಷ್ಟ್ರಗಳ ಮುಂದೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಜಾರಿಗೆ ತಂದಿದೆ. ಅದಕ್ಕೆ ಭಾರತ ಸರ್ಕಾರ 1992 ಡಿಸೆಂಬರ್ 11ರಂದು ಸಹಿ ಮಾಡಿ ಜಾರಿಯಲ್ಲಿದೆ. ಇದು 196 ರಾಷ್ಟ್ರಗಳಲ್ಲಿ ಜಾರಿಯಲ್ಲಿದೆ, ಗೊತ್ತಾ? ಇದು ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳೋದು. ನಿಮಗೆ ಗೊತ್ತಿದ್ಯಾ? ಸರಿ ಹೇಳ್ರಪ್ಪ, ಹೆಂಗಿದ್ರು ನಮ್ನ ಕೂಡಾಕೊಂಡಿದ್ರಿ, ಅದೇನ್ ಹೇಳಿ. ನಮಗೆ ಬದುಕುವ ಹಕ್ಕಿದೆ, ನಮಗೆ ವಿಕಾಸ ಹೊಂದುವ ಹಕ್ಕಿದೆ, ನಮಗೆ ಎಲ್ಲದರಲ್ಲೂ ಭಾಗವಹಿಸುವ ಹಕ್ಕಿದೆ, ಮಕ್ಕಳ ಹಿತಾಸಕ್ತಿ ಕಾಪಾಡುವ ಹಕ್ಕಿದೆ, ಮಕ್ಕಳಲ್ಲಿ ಯಾವುದೇ ತಾರತಮ್ಯ ಆಗದ ಹಾಗೆ ನೋಡಿಕೊಳ್ಳುವ ಹಕ್ಕಿದೆ, ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕಿದೆ, ಮಾಹಿತಿ ಪಡೆಯುವ ಹಕ್ಕಿದೆ, ಆತ್ಮಸಾಕ್ಷಿ ಮತ್ತು ಧರ್ಮದ ಅನುಸರಣೆ ಅವರವರ ಧಾರ್ಮಿಕ ಆಚರಣೆಗಳ ಹಕ್ಕಿದೆ, ಸಂಘಟಿತರಾಗುವ ಹಕ್ಕಿದೆ, ಸಾಮಾಜಿಕ ಭದ್ರತೆ ಪಡೆಯುವ ಹಕ್ಕಿದೆ, ಮಕ್ಕಳ ಅಕ್ರಮ ಮಾರಾಟ ಮತ್ತು ಬಂಧನದಲ್ಲಿಡುವುದರ ವಿರುದ್ಧ ರಕ್ಷಣೆಯ ಹಕ್ಕಿದೆ, ಪರಿಸ್ಥಿತಿಗೆ ಅನುಗುಣವಾಗಿ ಮಕ್ಕಳಿಗೆ ನ್ಯಾಯ ದೊರಕಿಸಿಕೊಡುವ ಹಕ್ಕಿದೆ. ಸರಿ, ಮೊದ್ಲು ಅದೇನ್ ಮಾಡ್ಬೇಕು ಅಂತ ಹೇಳ್ರಪ್ಪ, ಅದರಂತೆ ನಾನು ಕೇಳ್ಬಿಡ್ತೀನಿ. ಫೈಜು ಮಗು ಅಲ್ವಾ, ಅವನಿಗೆ ಎಲ್ಲ ಹಕ್ಕುಗಳನ್ನು ಪಡೆಯುವ ಸ್ವಾತಂತ್ರ್ಯ ಇದೆ ತಾನೆ? ಇದನ್ನು ನೀವು ಕಿತ್ಕೊಂಡಿದ್ದೀರಾ? ಎಂತ ಮಾತಾಡ್ತಿರಲ್ಲ ನೀವು? ನಾವು ಯಾವುದನ್ನು ಕಿತ್ಕೊಂಡಿಲ್ಲ ಮಕ್ಕಳ. ಚಿಕ್ಕ, ಸ್ವಲ್ಪ ತಾಳ್ಮೆ, ನಂಬುಡಕ್ಕೆ ಬರಂಗದೆ ಸಾವಧಾನವಾಗಿ ಪರಿಹಾರ ಮಾಡಬೇಕು. ಹಾಗೆ ಅನ್ಸುತ್ತೆ. ನಮ್ಮೂರ್ ಮಕ್ಕಳು ಭಾರಿ ಬುದ್ಧಿವಂತರು ನೋಡಿ, ಕಾನೂನ್ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನನಗಂತೂ ತುಂಬಾ ಸಂತೋಷ ಆಯ್ತು. ಸರಿ ಕಣ್ರಪ್ಪ, ಏನು ತಪ್ಪಾಗೋಗದೆ. ಈಗ ಹೆಂಗ್ ಸರಿ ಮಾಡ್ಬೇಕು ಅನ್ನೋದನ್ನ ನಿಮ್ ಬಾಯಿಂದ ಹೇಳ್ರಪ್ಪ. ಆಯ್ತಾಯ್ತು, ಯೋಚನೆ ಮಾಡ್ತೀವಿ, ತೀರ್ಮಾನನ ನಾಳೆ ಹೇಳ್ತೀವಿ, ಸರಿನಾ? ಈಗ ನಿಮ್ ಮನೆಗೆ ಹೊರಡಿ. ಎಲ್ರೂ ಸಮಾಧಾನವಾಗಿ. ಫಯಾಜು ಏನು ತಪ್ಪಿಲ್ಲ ಅಂತ ನಮಗೂ ಅರಿವಾಗದೆ. ನಾವೇ ನಿಮ್ ಜೊತೆ ಬರ್ತೀವಿ, ಹುಡುಕುವ, ಏನಂತೀರಿ? ನಡೀರಿ, ಮತ್ತೆ ನಾವು ನಿಮ್ ಜೊತೆ ಬರ್ತೀವಿ.